ಮಧುರ ಅವ್ರೆ, ಇದ್ಯಾಕೆ ಮಧುರ ಅವ್ರೆ ಮುದುಡಿದ ತಾವರೆ ತರ ಕೂತು ಬಿಟ್ಟಿದಾರಿ? ಚಳಿ ಅಲ್ವಾ ಅದಕ್ಕೆ. ನೀವು ನನಗೆ ಶಾಕ್ ಕೊಡಂಗ ಆಗ್ಬಿಟ್ರಿಯಾ? ತೊಂದರೆ ಇಲ್ಲ, ಯಾರು ಮಾಡೋಕ್ಕಾಗಲ್ಲ ಮಧುರ ಅವ್ರೆ. ಜೀವನ ಅಂದ್ರೆ ಹಿಂಗೆ. ಬೇಸಿಗೆ ಕಾಲದಲ್ಲಿ ನಾವಿಲ್ಲಿ ತರ ತಕತೈ ಅಂತ ಕುಣಿತಾ ಇರಬೇಕು, ಚಳಿಗಾಲ ಮಳೆಗಾಲದಲ್ಲಿ ಇಲ್ಲಿ ತರ ಬಿಲ ಸೇರ್ಕೊಂಡು ಕೂತಿರ್ಬೇಕು. ಏನ್ ನಿಮ್ ಪ್ರಾಬ್ಲಮ್ಮು? ಇದನ್ನ ಹೇಳಕ್ ಇಲ್ಲಿ ಬಂದ್ರ? ನಾ ಏನ್ ಹೇಳ್ಬೇಕು ಮಧುರ ಅವ್ರೆ, ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಲ್ವಾ? ಮತ್ ಯಾಕೆ ಮಾತಾಡ್ತಿದ್ದೀರಾ? ಸುಮ್ನೆ ಮನೆಗೆ ಹೋಗಿ. ಇನ್ನೆಲ್ಲ ಅಟ್ಟಿ ಋಣ ಇವತ್ತು ಮುಗೀತು ಅನ್ನಿ. ಯಾಕೆ ಮನೆ ಮಾರ್ಬಿಟ್ರಾ? ನೀವಿರ ಗಂಟ ತಪ್ಪು ಮಾಡಲ್ಲ ಕಂಬಿಡಿ. ನಾ ಏನು ಅಟ್ಟಿ ಮಾರಿಲ್ಲ, ನನ್ನ ಅಟ್ಟಿಯಿಂದ ಆಚೆಗೆ ಹಾಕ್ಬಿಟ್ರು. ಅಂತ ತಪ್ಪು ನೀವೇನ್ ಮಾಡಿದ್ರಿ? ಆಚೆಗೆ ಹಾಕಕ್ಕೆ ತಪ್ಪು ಮಾಡಲೇಬೇಕು ಅಂತ ಯಾನೂ ಇಲ್ವಲ್ಲ ಮಧುರ ಅವರೇ. ಪುಟ್ಮಲ್ಲಿ ನಮ್ಮವ್ವ ಮಾತು ಕೇಳ್ಕೊಂಡು ನನ್ನ ಆಚೆಗೆ ಹಾಕ್ಬಿಟ್ಟ. ಅದಕ್ಕೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಅಟ್ಟಿಲಿ ಇರಕ್ಕೆ ಒಂಚೂರು ಜಾಗ ಕೊಟ್ಟಾರ್ಯಾ? ಅವ್ರು ನಿಮ್ನ ಮನೆಯಿಂದ ಆಚೆ ಹಾಕಿದಾರಂದ್ರೆ ನೀವೇನೋ ಮಾಡಬಾರ್ದನ್ನೇ ಮಾಡಿರ್ತೀರ. ನಾನ್ ಗಂಡಸ್ರನ್ನ ನಂಬಲ್ಲ. ಮಧುರ ಅವ್ರೆ, ನೀವೇ ಹಿಂಗೆ ಅಂದ್ಬಿಟ್ರೆ ನಾ ಯಾರ್ತೋ ನ್ಯಾಯ ಕೇಳಕ್ಕೆ ಹೋಗ್ಲಿ. ದೊಡ್ಡ ಮನ್ಸು ಮಾಡಿ ಇಲ್ಲಿರಕ್ಕೆ ಒಂಚೂರು ಆಶ್ರಯ ಕೊಡಿ. ಆಶ್ರಯ ಕೊಡ್ಬೋದು, ಬಟ್ ಇಲ್ಲೂ ಆಟ ಆಡ್ಬಿಟ್ರೆ ನಾನೇನ್ ಮಾಡ್ಲಿ? ಮಧುರ ಅವ್ರೆ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ. ನಾವು ಯಾವ ಆಟನೂ ಆಡೋನಲ್ಲ, ನೀವು ಹೇಳ್ದಂಗೆ ಮಾಡ್ಕೊಂಡಿರ್ತೀನಿ. ಸರಿ ಬಿಡಿ, ಹೇಗಿದ್ರು ಜಾನಿ ಮನೇಲಿಲ್ಲ, ನೀವಿರ್ಬೋದು. ಅಣ್ಣಪ್ಪನವರು ಒಟ್ಟಿಲಿಲ್ವಾ? ಎಲ್ಲಿಗೋಗಿದಾರು? ಬರೋದು ಎಷ್ಟು ದಿನ ಆಯ್ತು? ಎಷ್ಟ್ ದಿನ ಅಲ್ಲ, ಅವರು ನಿಮ್ ತರ ನಂಗೆ ಕೆಲ್ಸ ಸಿಗೋ ತನಕ ಮನೆಗ್ ಬರಲ್ಲ ಅಂತ ಮನೆ ಬಿಟ್ಟು ಹೋಗ್ಬಿಟ್ರು. ಶಂಕರೇಶ್ವರ, ಅಣ್ಣಪ್ಪನವ್ರಿಗೆ ಯಾವ ಕೆಲಸನೂ ಸಿಕ್ತಿರಂಗೆ ಮಾಡಪ್ಪ. ಏನಂದ್ರೆ? ಅಂದ್ರೆ ಅವ್ರಿಗೆ ಒಂದೊಳ್ಳೆ ಕೆಲಸ ಸಿಕ್ಕಿ ನೀವು ಆರಾಮಾಗಿ ಅಟ್ಟಿಲಿರೋ ಥರ ಆಗಲಿ ಅಂದು. ನಾನ್ ಹೇಳಿದ್ದು ಹಾಗಲ್ಲ, ಅವ್ರ ಮನೇಲಿ ಇಲ್ವಲ್ಲ, ಅವ್ರು ಮಾಡ್ಬೇಕಾಗಿದ್ದ ಕೆಲಸ ಎಲ್ಲ ನೀವ್ ಮಾಡ್ಬೇಕು ಅಂತ. ನಾನು ಇಷ್ಟು ದಿನ ಅದಕ್ಕೆ ತಾನೇ ಕಾದಿದ್ದು. ಅಲ್ಲ, ನೀವು ಏನು ಕೆಲಸ ಹೇಳೋರು ಮಾಡ್ತೀನಿ. ಜಾಸ್ತಿ ಮಾತ್ ಬೇಡ, ನಾನು ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ, ಟಿವಿ ನೋಡ್ತೀರಿ, ಆಮೇಲೆ ಬಂದು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಒಬ್ಬರೇ ಯಾಕೆ ಕ್ವಾಣಗೋದರಿ? ನಡ್ರಿ ನಾನು ಬರ್ತೀನಿ. ಅಂದ್ರೆ ನಿಮ್ ಕ್ವಾಣಗ ಬಿಟ್ಬಿಟ್ಟು ಬರ್ತೀನಿ, ಬನ್ನಿ. ನಾನು ಇದನ್ನೇ ಬೇಡ ಅಂದಿದ್ದು. ನಿಮ್ ಕೆಲಸ ನೋಡ್ಕೊಂಡಿರಿ, ಇಲ್ಲ ಅಂದ್ರೆ ಕೇರೋ ಫುಟ್ಪಾತ್ ಆಗ್ಬಿಡ್ತೀರಾ. ಏನು ಪುಟ್ಮಲ್ಲಿ ಅವರೇ, ದಿನ ಹಾಡು ಹೇಳ್ತಾ ಕೆಲಸ ಮಾಡ್ತಿದ್ದವರು ಇವತ್ತು ಸೈಲೆಂಟಾಗಿ ಕೆಲಸ ಮಾಡ್ತಿದ್ದೀರಾ? ಯಾಕೆ, ಯಾವ ಹಾಡು ಸಿಗ್ಲಿಲ್ವಾ? ಹಾಡಕ್ಕೆ ಮಾಡಿಲ್ಲ ಅನ್ನಿ. ಪುಟ್ಮಲ್ಲಿ ಅವರೇ, ಅದು ಮಾಡಲ್ಲ ಅಂಬೋದು ಹಿಡಿದ್ರೆ ಚಾಡ, ಅದೇ ಇಲ್ಲ ಅನ್ನಿ. ನಾನು ನಿಮಗೆ ಮೂಡ್ ಬರ್ಸ್ತೀನಿ, ನಾನು ನಿಮ್ಗೆ ಹಾಡೋ ಹಾಗೆ ಮಾಡ್ತೀನಿ ಅಂದೆ. ಏನು ಬೇಕಾಗಿಲ್ಲ, ಯಾಕೆ ಬಂದ್ರಿ ಅದನ್ನ ಹೇಳಿ. ನಿಮ್ಮನ್ನು ನೋಡಕ್ಕೆ ನಿಮ್ಮ ಮನೇಲಿ ಜಾಗ ಕೇಳೋಣ ಅಂತ ಬಂದೆ. ನಮ್ಮ ಮಟ್ಟಿಲಿ ಯಾಕೆ ಜಾಗ ಕೊಡ್ಬೇಕು? ನಿಮ್ಮ ಮಟ್ಟಿಲಿ ಜಾಗ ಇಲ್ವಾ? ಅಲ್ಲಿಲ್ಲ ಅಂತ ತಾನೇ ಇಲ್ಲಿಗೆ ಬಂದಿದ್ದು. ಏನಂದ್ರೆ? ಪುಟ್ಮಲ್ಲಿ ಅವರೇ, ಮಧುರ ಮತ್ತೆ ಕೆಲಸದ ವಿಷಯದಲ್ಲಿ ಜಗಳ ಮಾಡಿ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟಿದ್ದಾಳೆ. ಚಂದನ್ ಅವ್ರೆ, ಮಧುರ ಅವರು ಕೆಲಸದ ವಿಷಯಕ್ಕೆ ನಿಮ್ಮನ್ನ ಎಷ್ಟೊಂದ್ ಸಲ ಅಟ್ಟಿಂದ ಆಚೆಗೆ ಹಾಕವ್ರೆ, ಇನ್ನ ಕೆಲಸ ನೋಡ್ಕೋಬೇಕು ಅನ್ಸಿಲ್ವಾ? ಎಷ್ಟೋ ಸಲ ಅನ್ಸಿದೆ ಪುಟ್ಮಲ್ಲಿ ಅವರೇ, ಆದ್ರೆ ಅಲ್ಲಿ ಪರಿಸ್ಥಿತಿ ನೋಡಿ ಕೆಲಸ ಮಾಡೋದಕ್ಕಿಂತ ಮನೇಲಿರೋದೇ ವಾಸಿ ಅನ್ಸುತ್ತೆ. ಕನ್ಸಾಗಿ ಹೇಳಕ್ ನಾಚಿಕೆ ಆಗಲ್ವಾ? ಪಾಪ ಮಧುರ ಅವರು ಅಷ್ಟೊಂದು ಕಷ್ಟಪಟ್ಟು ದುಡಿಯುವಾಗ ಅಟ್ಟಿಲೇ ಇರ್ತೀನಿ ಅಂತಾರಲ್ಲ, ಇದು ಸರಿಯಾ? ಪುಟ್ಮಲ್ಲಿ ಅವರೇ, ಅಯ್ಯೋ ಸೋನಿ, ಇಷ್ಟೊತ್ತು ನಾ ಕಂಡಿದ್ದು ಕನ್ಸ. ಇವತ್ತು ಪಲಾವ್ ಹೆಂಗ್ ಮಾಡ್ತೀನಿ ಅಂದ್ರೆ ಕಂಡಿದ್ದು ಕನ್ಸು ನನ್ಸಾಗ್ಬಿಡ್ಬೇಕು. ಮಧುರ ಅವ್ರು ನನ್ನ ಕೈ ರುಚಿ ನೋಡ್ದೇಟ್ಗಲೇ ಅಣ್ಣಪ್ಪನವ್ರನ್ನ ಪರ್ಮನೆಂಟಾಗಿ ಮರ್ತು ಬಿಡ್ಬೇಕು, ಹಂಗೆ ಮಾಡ್ತೀನಿ. ಅಣ್ಣ ಒಮ್ಮತ್ತರು ಮಿಳ್ಳೆ, ನೀ ಯಾಕೆ ಕೂಡ ಇಲ್ಲಿಗೆ ಬಂದ? ಗೌಡ್ರೆ, ರಾಖಿ ಅಣ್ಣ ಹೇಳಿದ್ರು ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ, ಅದು ನಿಜನ ಸುಳ್ಳು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದೋ ನಾನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮಧುರ ಅವ್ರಿಗೆ ಸಹಾಯ ಮಾಡ್ತಾವನಿ ಅಷ್ಟೇ. ಮೊದಲೇ ಅವ್ನು ಹುಚ್ಚ, ಆ ಹುಚ್ಚನ ಮಾತು ಕೇಳ್ಕೊಂಡು ನೀನು ಹುಚ್ಚ ಆಗ್ಬಿಟ್ಟೆ. ಹೇಳ್ದಂಗೆ ಕೇಳಕ್ ನಾನೇ ನೀವು ಅನ್ಕೊಂಡ್ರ? ಸುಳ್ಳು ಯಾವುದು ನಿಜ ಅದು ಅಂತ ನಂಗೂ ಗೊತ್ತಾಯ್ತದೆ.
ಸುಮ್ಮನೆ ಹೋಗ್ಬಿಡಲಿಂದ ಹೋಗಲಿಂದ. ನೀವ್ ಇಲ್ಲಿ ಇರ್ಬೇಕಾದ್ರೆ ನಾನು ಅಲ್ಗೋಗಿ ಹೋಗಿ ಏನ್ ಮಾಡ್ಲಿ? ನಿಮ್ ಪಾಡಿ ನೀವು ಕೆಲಸ ಮಾಡಿ, ಅಂದ್ರೆ ಸಹಾಯ ಮಾಡಿ. ನೀವು ಇಲ್ಲಿ ಹೆಂಗ್ ಸಹಾಯ ಮಾಡ್ತೀರಾ ಅನ್ನೋದನ್ನ ನೋಡ್ಕೊಂಡು ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ. ಅಡ ಒಂಬತ್ತರ ಮಿಳ್ಳೆ ಸುಮ್ಮನೆ ಇಲ್ಲಿಂದ ಹೊಂಟೋಗ್ನಿಲ್ಲ ಅಂದ್ರೆ ಪ್ಲಾಸ್ಟರ್ ಹಾಕೊಂಡ್ ಹೊಡೆದು ಬಿಡ್ತೇನೆ. ಕಾಡಲ್ಲಿರೋ ಸಿಂಹನ ಎದುರಾಕೊಂಡ್ ಬದುಕ್ಬೋದು, ನಾಡಲ್ಲಿರೋ ಗೌಡನ್ನ ಎದುರಾಕೊಂಡ್ ಬದುಕಾಗಲ್ಲ. ಗೌಡ್ರ ವಂಶ ಎದುರಾಕೊಂಡವ್ರ ಧ್ವಂಸ. ನೋಡಿದ್ರೆ ಗೊತ್ತಾಯ್ತು ನೀವಿಲ್ಲಿ ಸಹಾಯ ಮಾಡ್ತಿಲ್ಲ, ಕೆಲ್ಸನೇ ಮಾಡ್ತಾ ಇದ್ದೀರಾ ಅಂತ. ನಿಮ್ಗಿದ್ದೆಲ್ಲ ಯಾಕೆ ಬೇಕಿತ್ತು ಗೌಡ್ರೆ? ನನ್ಗೇನೋ ನೀವು ಇವ್ರ ಹತ್ರ ಸಾಲ ತಗೊಂಡು ತೀರ್ಸಕ್ಕಾಗದೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಡೌಟು. ಅಲ್ಲ, ನೀವು ಸಾಲ ತೀರ್ಸೋದೇ ಈ ರೀತಿ ಅಂದ್ರೆ ನಮ್ಮನೆಗೂ ಬಂದು ಕೆಲಸ ಮಾಡಿ ನಾನು ಸಂಬಳನ ಕೇಳೋದಿಲ್ಲ. ಒಂಬತ್ತರ ಮಿಳ್ಳೆ ಸುಮ್ಮನೆ ಅವನಿ ಅಂತ ಏನನ್ನ ಮಾತಾಡಿಯಾ? ಇನ್ನೊಂದು ಕ್ಷಣ ಇಲ್ಲೇ ಇದ್ರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟರ ಇರೋ ನಿನ್ನ ಕರಿಮಣ್ಣಲ್ಲಿ ಊತಾಕ್ಬಿಡ್ತೀನಿ. ಗೌಡ್ರೆ, ಇದುವರೆಗೂ ನಿಂತಿರೋ ಕೊಳನ ತಿರುಗಿಸಿದಿರಾ, ಕಿತ್ತೋಗಿರೋ ವೈರ್ನ ಕನೆಕ್ಟ್ ಮಾಡಿದಿರಾ, ಬಾಗಿರೋ ಮರನ ಎದ್ದು ನಿಲ್ಸಿದಿರಾ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರಿ. ಇದುವರೆಗೂ ನೀವು ನನ್ನ ಒಂದು ಮುಖ ಮಾತ್ರ ನೋಡಿದಿರಾ, ಇನ್ನೊಂದು ಮುಖನ ಇವಾಗ ನೋಡ್ತೀರಾ. ನೀವೆಲ್ಲಿ ಕೆಲಸ ಮಾಡ್ತಿರೋ ವಿಷಯನ ಬೀದಿ ಬೀದಿಗೆ ಹೆಂಗ್ ಪ್ರಚಾರ ಮಾಡ್ತೀನಿ ಅಂತ ನೋಡ್ತಾ ಇರಿ. ಬಲೆ ಬಲೆ ಒಂಬತ್ತರ ಮಿಳ್ಳಿ, ಕಾರ್ಗೆ ಎದ್ರನಿಲ್ಲ, ಬೈಕ್ಗೆ ಎದ್ರನಿಲ್ಲ, ನೀನ್ ಸೈಕಲ್ಗೆ ಎದ್ರಕೊಂಬಿಟ್ಟನ. ಏನಾದ್ರು ಪ್ರಚಾರ ಮಾಡ್ತಾ ನಿನ್ನ ಪ್ರಚಾರದಲ್ಲಿ ಪಂಚ ಒಲಿಸ್ಕತೀನಿ. ಪುಟ್ಮಲಿಯವ್ರೆ, ನೀವ್ ಯಾವಾಗ ಬಂದ್ರಿ? ನೀವು ಮಲ್ಕೊಂಡು ಸೌಂಡ್ ಮಾಡ್ತಾ ಇದ್ರಲ್ಲ, ಆಗ್ಲೇ ಬಂದೇನಿ. ಪುಟ್ಮಲಿಯವ್ರೆ, ಅದು ಸೌಂಡ್ ಅಲ್ಲ, ರೌಂಡು. ಹಿಡಿದ್ರಿ ಝಾಡ. ಅಲ್ಲ, ಮಂಚದ ಮೇಲೆ ಮಲ್ಕೊಂಡು ಯಾಕಂಗ್ ಆಡ್ತಾ ಇದ್ರಿ? ಈ ಮಂಚ ಒಂಥರ ಬೇರೆ ತರನೇ ಇದೆ, ಅದಕ್ಕೆ. ಬೇರೆ ತರ ಅಂದ್ರೆ ಯಾವ ತರ? ಎಲ್ರು ಹೇಗಿರ್ತಾರೋ ನಾನು ಹಾಗೆ ಇದ್ದೀನಿ. ಇಲ್ಲ ಮಧುರವ್ರೆ, ಎಲ್ರೂ ಸಾಮಾನ್ಯ ಹೆಣ್ಣಾದ್ರೆ ನೀವು ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರೆ. ಈ ರೀತಿ ಹೋಗ್ಲಿ ನನ್ನ ಮರಳ್ ಮಾಡ್ಬೇಕಂತಿದ್ದೀರಾ? ನೀವು ನನ್ನ ಮಾತಿಗೆ ಮರಳಾಗಿದ್ರೆ ಇಷ್ಟೊತ್ತಿಗೆ ಆಗ್ಲೇ ನಾವಿಬ್ರು ನಂದಿ ಬೆಟ್ಟ ತುದಿಲ್ ನಿಂತ್ಕೊಂಡು ಡುಯೆಟ್ ಆಡ್ಬೇಕಿತ್ತು. ಏನಂದ್ರೆ ನಿಮ್ಮ ಸೌಂದರ್ಯದ ಗುಟ್ಟ್ಯಾನ ಅಂದಿ. ಅದೆಲ್ಲ ಈಗ ಬೇಕಾ? ಕೆಲ್ಸ ಮಾಡ್ತೀನಿ ಅಂತ ಬಂದು ನನ್ ಫೋಟೋ ನೋಡ್ಕೊಂಡು ಯಾಕೆ ನಿಂತಿದ್ದೀರಾ? ದೇವರು ಕಣ್ಣು ಕೊಟ್ಟರದೇ ಸುಂದರವಾಗಿರೋದನ್ನ ನೋಡಕ್ಕೆ ಅಲ್ವಾ ನೋಡ್ತಾ ಇದ್ದಿ. ಚಂದನವ್ರೆ, ನೀವು ಮಂಚದ ಮೇಲೆ ಕೂತ್ಕೊಂಡ್ಬಿಟ್ರೆ ಹೆಂಗ? ಕೆಲಸ ಮಾಡೋರು ಯಾರ? ನಂಗೆ ಯಾಕೋ ಬೆನ್ನೋಯ್ತಾದೆ. ಹೌದಾ? ನೀವೇನು ಯೋಚನೆ ಮಾಡ್ಬಿಡಿ, ನಾನು ಉಳುಕ್ ತೆಗಿತೀನಿ. ಡಾಕ್ಟರ್ ಕರೆಸಿ ವಾಸಿ ಮಾಡ್ತೀನಿ ಎಂದೆ. ಏನು ಬೇಕಾಗಿಲ್ಲ, ಮೊದ್ಲು ಈ ಕಸನೆಲ್ಲ ಗುಡ್ಸಿ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ನಿನ್ನೋಳಿ. ನಮಸ್ತೆ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಯಾರು ನೀವು? ಮೇಡಮ್, ನಾನು ರೋಸಾ ಅಂತ, ಜನಗಣತಿ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಬಂದಿದ್ದೀನಿ. ಜನಗಣತಿನ ಸರ್ಕಾರದ ಕಡೆಯಿಂದ ಮಾಡಿದೆ, ತರಕಾರಿ ಮಾರೋರು ಮಾಡಕ್ಕದ್ದ. ತುಂಬ ತಮಾಷೆಯಾಗಿ ಮಾತಾಡ್ತೀರಾ. ನೀವು ಮನ್ಸು ಮಾಡಿದ್ರೆ ಸಿನಿಮಾದಲ್ಲಿ ಕಾಮಿಡಿ ಪೀಸ್ ಆಗ್ಬೋದು. ತಪ್ಪ ಅದಕ್ಕೆ ನೋಡ್ಕೋಬೋದು. ಮೇಡಮ್, ಈಗ ಹೇಳಿ, ನಿಮ್ಮ ಡೀಟೇಲ್ ಹೇಳಿ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಾನು ನನ್ನ ಹಸ್ಬೆಂಡ್ ಇಬ್ರೆ. ಇಬ್ರೇನಾ? ಹಾಗಾದರೆ ನಿಮ್ಗಿನ್ನ ಮಕ್ಕಳಾಗಿಲ್ಲ? ಇಬ್ರೇ ಅಂತ ಹೇಳಿದ್ಮೇಲೆ ಮಕ್ಕಳಾಗಿಲ್ಲ ಅಂತ ತಾನೇ ಅರ್ಥ. ನೀವೇನಾ ಅಲ್ಸನ್ ತೊಳ ಬಿಡಿಸೋರ್ ಥರ ಕೇಳ್ತಾ ಇದ್ದಾರಿ? ಸರ್, ನೀವು ತುಂಬ ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ನೀವು ಪ್ರಯತ್ನ ಪಟ್ಟರೆ ಸಿನಿಮಾದಲ್ಲಿ ಆಕ್ಷನ್ ಸ್ಟಾರ್ ಆಗ್ಬೋದು. ಏನು ನಿಮ್ಮ ಪ್ರಾಬ್ಲಮ್ಮು? ಮಾತಿತ್ರ ಗಾಂಧಿನಗರದ ಬಗ್ಗೆ ಮಾತಾಡ್ತಿದಾರಲ್ಲ, ಇದಕ್ಕೂ ಮುಂಚೆ ನೀವೇನಾದ್ರು ಗಾಂಧಿನಗರದ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಿ? ಕರೆಕ್ಟಾಗಿ ಹೇಳಿದ್ರಿ. ಮುಂದುವರ್ಸಿ. ಮೇಡಮ್, ಗಂಡ ಅಂದರೆ ಇವರೇ ತಾನೇ? ಅಲ್ಲ, ನಾನು ಗಂಡ ಅಲ್ಲ. ಮತ್ತೆ ಇವ್ರು ನಿಮ್ಗೆ ಏನಾಗಬೇಕು? ಲಿವಿಂಗ್ ರಿಲೇಷನ್ನಾ? ನೋಡಿ, ಅಂಥದ್ದೇನೂ ಇಲ್ಲ. ನನ್ನ ಹಸ್ಬೆಂಡ್ ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಮಂತ್ ವಾಪಸ್ ಬರ್ತಾರೆ. ಇವರು ನಮ್ಮನೆ ಕೆಲ್ಸದವ್ರು. ನೀವು ನನ್ನ ನಿಮ್ಮ ಮಟ್ಟಿಗೆ ಕೆಲಸದವ ಅಂದ್ಬಿಟ್ರಿ. ಸಾರಿ ಕೌಡ್ರೆ, ನಿಮ್ಮ ಕೆಲ್ಸದ ಹುಡುಗ ಬಂದಾಗ ನಿಮಗೆ ಅವಮಾನ ಆಗ್ಬಿಟ್ಟಿತ್ತಲ್ಲ. ಇವ್ರ ಮುಂದೆನೂ ಆ ರೀತಿ ಆಗೋದು ಬೇಡ ಅಂತ ಈ ರೀತಿ ಹೇಳ್ಬಿಟ್ಟೆ. ತೊಂದರೆ ಇಲ್ಲ ಬಿಡಿ, ನೀವು ಯಾನೇ ಹೇಳಿದ್ರು ಅದ್ರಲ್ಲೊಂದು ಅರ್ಥ ಇರ್ತದೆ. ಥ್ಯಾಂಕ್ ಯು. ಇದು ಕುಣಿತಾ ಇದ್ದು ಮಿಂಚಿನ ಥರ ಹೊಂಟೋದ್ರಲ್ಲ, ಅದಂತಗೊಂಬ ಯಾರ? ಅವಳು ನನ್ನ ರಿಲೇಟಿವ್, ಬಾಂಬೆಯಿಂದ ಬಂದಿದ್ದಾಳೆ. ಅವಳ ಹೆಸರು ಮಥುರಾ ಅಂತ. ಹಾಯ್ ವಿಲೇಜ್ ಬಾಯ್. ಸೂರ್ಯ ಹೇಳಿದ ನಿಮ್ಮ ಮನೆಗೆ ಬಾಂಬೆಯಿಂದ ಒಂದು ಹುಡುಗಿ ಬಂದಿದ್ದಾಳೆ, ನೋಡಿಕೊಂಡು ಬಾ ಅಂತ. ಬಾಂಬೆಯಿಂದ ಮಧು ಫ್ರೆಂಡ್ ಒಬ್ರು ನಮ್ಮ ಮನೆಗೆ ಬಂದಿದ್ದಾರೆ. ಗೌಡ್ರು ನಮ್ಮನ್ನು ನೋಡೋ ನೆಪದಲ್ಲಿ ಪದೇ ಪದೇ ನಮ್ಮ ಮನೆಗೆ ಬಂದು ಅವ್ರ ಹುಡುಗಿಯಿಂದ ಬಿದ್ದುಬಿಟ್ಟಿದ್ದಾರೆ.